ಕೋಲಾರದಲ್ಲಿ ನಗರಾಭಿವೃದ್ಧಿ ಸಚಿವ ಬಿಎಸ್ ಸುರೇಶ್ ಹೇಳಿಕೆ. ಇಂತಹ ಕ್ಷುಲ್ಲಕ ಕಾರಣಕ್ಕೆ ರಾಜಕೀಯ ಮಾಡುವ ಬಿಜೆಪಿಗೆ ಮಾನ ಮರ್ಯಾದೆ ಇಲ್ಲ. ಇಷ್ಟು ದಿನ ಜಾತಿ ಗಣತಿ ಫ್ರೀಜರ್ನಲ್ಲಿ ಇದೆ ಎಂದು ಮಾತನಾಡ್ತಾ ಇದ್ರು. ಆದರೆ ಈಗ ಜಾತಿ ಗಣತಿಗೆ ವಿರೋಧವಾಗಿ ಮಾತನಾಡುವುದು ಸರಿಯಲ್ಲ. ಲಿಂಗಾಯತರು ಮೊದಲ ಸ್ಥಾನದಲ್ಲಿ ಇದ್ದಾರೆ, ಒಕ್ಕಲಿಗರು ಎರಡನೇ ಸ್ಥಾನದಲ್ಲಿ ಇದ್ದಾರೆ. ಜಾತಿ ಗಣತಿಯಲ್ಲಿ 2 ಲಕ್ಷ ಜನ ಭಾಗಿಯಾಗಿ ತಯಾರಿಸಿರುವ ವರದಿ. ಜಾತಿ ಗಣತಿಯಲ್ಲಿ ಶಿಕ್ಷಕರನ್ನ ಬಳಸಿಕೊಳ್ಳಲಾಗಿದೆ. ಒಂದೇ ಸಮುದಾಯದವರೇ ಇದ್ದಾರಾ? ಅವರು ಕೊಟ್ಟ ವರದಿ ಸುಳ್ಳು. ರಾಜ್ಯದಲ್ಲಿ ಯಾವ ಜನ ಎಷ್ಟು ಇದ್ದಾರೆ ಅನ್ನೋದು ಇದರಿಂದ ತಿಳಿಯಲಿ. 95ರಷ್ಟು ಜನರಿಗೆ ಜಾತಿ ಗಣತಿಯಿಂದ ಖುಷಿ ತಂದಿದೆ. ಬಿಜೆಪಿ ಅವರಿಗೆ ಅರ್ಹತೆ ಇಲ್ಲ, ಮಾಡಿದ್ರೂ ಸಹಿಸಿಕೊಳ್ಳಲ್ಲ. ಎಲ್ಲರೂ ಖುಷಿಯಾಗಿ ಇದ್ದಾರೆ. ನನ್ನ ವೈಯಕ್ತಿಕವಾಗಿ ಇದು ಸರಿಯೇ ಇದೆ. ನನ್ನ ವೈಯಕ್ತಿಕ ವಿಚಾರ, ಜಾತಿ ಗಣತಿಗೆ ನನ್ನ ಒಪ್ಪಿಗೆ ಇದೆ. ನಾನು ಕೂಡ ಓದಿದ್ದೇನೆ. 17ರಂದು ಎಲ್ಲಾ ಸಚಿವರು ಅಭಿಪ್ರಾಯವನ್ನು ಸಹ ಸಂಗ್ರಹ ಮಾಡುತ್ತಿದ್ದೇವೆ. 17ರಂದು ಎಲ್ಲಾ ಸಚಿವರು ಜಾತಿ ಗಣತಿಗೆ ಒಪ್ಪಿಗೆ ಸೂಚಿಸುವ ನಿರೀಕ್ಷೆ ಇದೆ. ನನ್ನ ಸಮುದಾಯದ 55 ಲಕ್ಷ ಇರಬಹುದು ಎಂದು ನಿರೀಕ್ಷೆ ಇತ್ತು. ಆದರೆ ವರದಿಯಲ್ಲಿ 45 ಲಕ್ಷ ಇದೆ. ಆದರೂ ಕೂಡ ಇದು ನನಗೆ ಒಪ್ಪಿಗೆ ಇದೆ ಎಂದು ಹೇಳಿದ್ದಾರೆ. ಈ ತರ ಕ್ಷುಲ್ಲಕ ರಾಜಕಾರಣ ಮಾಡುವಂತ ಈ ಬಿಜೆಪಿಯವರಿಗೆ ಮಾನ ಮರ್ಯಾದೆ ಏನೂ ಇಲ್ಲ ಅಂತ ನಾನು ಅನ್ಸುತ್ತೆ. ಮಾನ ಮರ್ಯಾದೆ ಏನಾದರೂ ಇದೆಯಾ? ಇಷ್ಟು ದಿವಸ ಅವರೇನೆ ಜಾತಿ ಗಣತಿ ವರದಿ ರಾಜಕಾರಣಕ್ಕಾಗಿ ಸುಮ್ಮನೆ ಹಂಗೆ ಅಲ್ಲಿ ಫ್ರೀಜರಲ್ಲಿ ಇಟ್ಟವ್ರೆ, ಅದನ್ನ ಆಡಳಿತಕ್ಕೆ ತಗೋಬತ್ತಾ ಇಲ್ಲ, ಅದನ್ನ ಮಣ್ಣೆ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಈಗ ವರದಿ ನಾವು ಬಿಡುಗಡೆ ಮಾಡಿದ ತಕ್ಷಣ ರಾಜಕಾರಣ ಆಗೋಯ್ತಾ? ವಾಟ್ ಪಾಲಿಟಿಕ್ಸ್ ಇನ್ ಇಟ್? 95% ಈ ರಾಜ್ಯದ ಜನತೆ ಸುಮಾರು 6 ಕೋಟಿ ಜನಗಳನ್ನ ಇವತ್ತು ಸರ್ವೆ ಮಾಡಿ ರಿಪೋರ್ಟ್ಸ್ ಕೊಟ್ಟಿರೋದು. ಇದರಲ್ಲಿ ಏನು ತಪ್ಪಿದೆ? ಇದರಲ್ಲಿ ಹಂಗೆ ನೋಡಿದ್ರೆ ಲಿಂಗಾಯತ ಸಮಾಜ ಇಸ್ ಕಮಿಂಗ್ ಟು ನಂಬರ್ 1. ದೇ ಆರ್ ಇನ್ ದ ನಂಬರ್ 1. 65 plus 75 plus 10 around 76 lakhs I think. ಸರಿಯಾಗಿ ಓದಿಲ್ಲ, ನಾನು ಓದ್ತಾ ಇದ್ದೀನಿ. 76 ಲಕ್ಷ ಜನ ಲಿಂಗಾಯತರಿದ್ದಾರೆ. ದೇ ಆರ್ ನಂಬರ್ 1 ಪೊಸಿಷನ್. ನಂಬರ್ 2 ಇಸ್ ಮುಸ್ಲಿಮ್ಸ್ ಐ ಥಿಂಕ್. ನಂಬರ್ 3 ಇಸ್ ನಮ್ಮ ಗೌಡ್ರು ಇದ್ದಾರಲ್ಲ, 62%, 62 ಲಕ್ಷ. ಇದರಲ್ಲಿ ರಾಜಕೀಯ ಏನು ಬಂತು? ಇದರಲ್ಲಿ ಎಲ್ಲರೂ ಖುಷಿಯಾಗಿದ್ದಾರೆ. ಈಗ ನಮ್ಮ ಅನಿಲ್ ಒಕ್ಕಲಿಗ ಸಮಾಜಕ್ಕೆ ಸೇರಿದವ್ರು ಕೇಳಿ ಅವ್ರು ಖುಷಿ ಇಲ್ವಾ ಅಂತ? ಯಾವುದು ವಾಪಸ್ ಬರೋಲ್ಲ. ಹಂಗೆ ನೋಡಿದ್ರೆ ನಾನು ಸ್ವಲ್ಪ ಬೇಜಾರಾಗಿದ್ದೀನಿ. 45 ಲಕ್ಷನ ನಾವಿರೋದು ಅಂತ ನನಗೆ, ನಾನು 55 ಲಕ್ಷ ಇದೆ ಅನ್ಕೊಂಡೆ. ಆದರೆ ಯಾವತ್ತೂ ಸರ್ಕಾರ ಮಾಡೋವಂಥ ಯೋಜನೆಗಳು ನಾವು ಒಪ್ಕೋಬೇಕು. 2 ಲಕ್ಷ ಜನ ಇದಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ದು. ಸುಮಾರು 1 ಲಕ್ಷದ 60 ಆಯ್ತಪ್ಪ, ಮನೆಗಳಿಗೆ ಹೋಗಿಲ್ಲ ಅಂದರೆ ಹೆಂಗೆ ರಿಸಲ್ಟ್? 1,60,000 ಜನ ಟೀಚರ್ಸು ಇದರಲ್ಲಿ ಭಾಗವಹಿಸಿದ್ದು. ಟೀಚರ್ಸ್ ಬರೀ ಒಂದು ಸಮಾಜಕ್ಕೆ ಸೇರಿದವ್ರು ಇರ್ತಾರಾ? ಮೆಜಾರಿಟಿ ಆಫ್ ದ ಎಜುಕೇಟೆಡ್ಸ್ ಯಾರು ಇರ್ತಾರೆ? ಓದ್ಕೊಂಡಿರೋರು ಯಾರು? ತಗೊಂಡ್ಲಿ ಅದನ್ನು. ಅವರೆಲ್ಲ ಸುಳ್ಳು ಬರೆಯೋಕ್ಕಾಗ್ತದಾ? ಟೀಚರ್ಸ್ ಮಾಡಿರೋದು 1,60,000. ಯಾವ 10 ವರ್ಷ ಸರ್? 10 ವರ್ಷ ಹಳೇದಾದನ್ನು ಪ್ರಪೋರ್ಷನೇಟ್ ಆಗಿ ತಗೋಬೇಕು ಸರ್. ಸ್ವಾತಂತ್ರ್ಯ ಸಿಗಕ್ಕೆ ಮುಂಚೆ ಇದನ್ನ ಮಾಡಿದ್ದು, ಸೆನ್ಸಸ್ ಮಾಡಿದ್ದು, ಜಾತಿ ಗಣತಿ ನಾವು ಮಾಡಿದ್ದೀವಿ ಅಂತ ಖುಷಿ ಪಡಬೇಕು. ಈ ರಾಜ್ಯದ ಜನ ಎಷ್ಟು ಜನ ಯಾರಿದ್ದಾರೆ? ನಮ್ಮ ಅಣ್ತಮ್ಮಗಳು ಲಿಂಗಾಯತರು ಎಷ್ಟು ಜನ ಇದ್ದಾರೆ? ನಮ್ಮ ದಲಿತರು, ನಮ್ಮ ಬ್ರದರ್ಸ್ ಎಷ್ಟು ಜನ ಇದ್ದಾರೆ? ಒಕ್ಕಲಿಗರು, ನಮ್ಮ ಬ್ರದರ್ಸ್ ಎಷ್ಟು ಜನ ಇದ್ದಾರೆ? ಕುರುಬರು ಎಷ್ಟು ಜನ ಇದ್ದಾರೆ? ಮೈನಾರಿಟೀಸ್ ಎಷ್ಟು ಜನ ಇದ್ದಾರೆ ಅಂತ ಕರೆಕ್ಟಾಗಿ ಕರಾರುವಕ್ಕಾಗಿ ಸಿಕ್ಕಿರೋದು. 95% ಇದು ಸಕ್ಸಸ್ ಆಗಿದೆ. ಅಂದರೆ 95% ಈ ನಾಡಿನ ಜನತೆ ಈ ಜಾತಿ ಜನತೆ ಗಣತಿಯ ವರದಿ ಕೆಳಗಡೆ ಬಂದಿದ್ದಾರೆ. ಎಲ್ರಿಗೂ ಖುಷಿ ಇದೆ. ಈ ಥರ ಈ ಕ್ಷುಲ್ಲಕ ಆರೋಪಗಳು ಮಾಡೋಕ್ಕೆ ಯೋಗ್ಯತೆ ಇಲ್ಲ. ಯಾರು ಮಾಡಿದ್ರೆ ಅವ್ರ ಬಗ್ಗೆ ಒಳ್ಳೆ ಮಾತಾಡೋಕ್ಕೂ ಯೋಗ್ಯತೆ ಇಲ್ಲ ಅಂದರೆ ಅವ್ರಿಗೆ ಅವರೇ ಕ್ವಶನ್ ಕೇಳೋಕ್ಕೋಬೇಕು. ಸಿದ್ದರಾಮಯ್ಯನವರು 5 ಯೋಜನೆಗಳು ಈ ನಾಡಿನ ಬಡ ಜನತೆಗೆ ಕೊಟ್ಟಾಗ 60,000 ಕೊಟ್ಟು ಅದಕ್ಕೂ ಹಿಂಗೆ ಕುಹಕ ಆಡಿದ್ರು. ಅದಕ್ಕೆ ಮುಂಚೆ ಯಾಕೆ ಕೊಟ್ಟಿರಲಿಲ್ಲ BJP ಅವ್ರು? ಹಂಗಾದ್ರೆ JDS ಅವ್ರು ಯಾಕೆ ಕೊಟ್ಟಿರಲಿಲ್ಲ? ಕೊಟ್ಟಿದ ತಕ್ಷಣ ಹೊಟ್ಟೆ ಊರಿ ಎತ್ಕೊಬಿಡ್ತು. ಜನಗಳು ಸೋಮಾರಿ ಆಗ್ಬಿಡ್ತಾರೆ. 2 ತಿಂಗಳು ಮಾತ್ರ ನಡೀತದೆ. MP ಎಲೆಕ್ಷನ್ ತನಕ ನಡೀತದೆ. ಇವಾಗ ತನಕ ನಡೀತಾ ಅಲ್ವಾ? 2 ವರ್ಷ ಆಯಿತು. ಯಾವುದಾದ್ರೂ ಒಂದೇ ಒಂದು ಯೋಜನೆ ನಿಲ್ಲಿಸಿದ್ವ ನಾವು? ಅದೇ ಥರ ಜಾತಿ ಗಣತಿ. ಜನಗಳು ಎಲ್ಲ ಖುಷಿ ಇದ್ದಾರೆ. ನನ್ನ ಪ್ರಕಾರ ಈ ಜಾತಿ ಇನ್ನೂ 17ನೇ ತಾರೀಕು ಡಿಸ್ಕಷನ್ ಇದೆ. ಬಟ್ ನನ್ನ ವೈಯಕ್ತಿಕ ಅಭಿಪ್ರಾಯ ಇದು ಕರೆಕ್ಟ್ ಆಗಿದೆ. ಈ ನಾಡಿನ ಜನತೆ ಯಾವ್ಯಾವ ಜನ ಎಷ್ಟೆಷ್ಟಿದ್ದಾರೆ ಅಂತ ಹೇಳಿ ಇದು ಕರೆಕ್ಟಾಗಿ ವರದಿ ಬಂದಿದೆ. ಇದು ಸರಿ ಇದೆ ಅನ್ನೋದು ಏನು ನನಗೆ ಗೊತ್ತಿಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯ ನಾನು ಹೇಳ್ತೀನಿ. 17ನೇ ತಾರೀಕು ಮತ್ತೆ ವಿಶೇಷ ಇದಿಟ್ಟಿದ್ದೀವಿ ನಾವು, ಕ್ಯಾಬಿನೆಟ್ ಇಟ್ಟಿದ್ದೀವಿ. ಆ ಕ್ಯಾಬಿನೆಟ್ ಬೇರೆ ಯಾವುದೂ ಸಬ್ಜೆಕ್ಟ್ಸ್ ಇಲ್ಲ.
ಬರೀ ಜಾತಿ ಗಣತಿ ಬಗ್ಗೆ ಮಾತ್ರ ನಮ್ಮದು ಡಿಸ್ಕಷನ್ ಇದೆ. ಎಲ್ಲ ನನ್ನ ಪ್ರಕಾರ ಎಲ್ಲ ಮಂತ್ರಿಗಳಿಗೆ ಸಮಾಧಾನ ಆಗುವಂಥ ವಿಚಾರ ಇದು. ಅದಕ್ಕೆ ಮುಂಚೆ ಗೊತ್ತಿರಲಿಲ್ಲ, ಭಾಳ ಕಮ್ಮಿ ಮಾಡಿಬಿಟ್ಟಿದ್ದಾರೆ ಅದು ಇದು ಅಂತ ಹೇಳ್ತಾ ಇದ್ರು. ಇದು ನೋಡಿದ್ರೆ ಏನಿವತ್ತು ನಮ್ಮ ಜಾತಿ ಗಣತಿ ವರದಿ ಏನಿದೆ ಅದು ಸರಿ ಇದೆ ಅಂತೇಳಿ ನಾನು ಮುಂಚೆನೇ ಹೇಳಿದ್ನಲ್ಲ. ನಾನು ನೆನೆಸ್ಕೊಂಡಿದ್ದೆ ಕುರುಬರು 55 ಲಕ್ಷ ಜನ ಇದ್ದಾರೆ ಅಂತ, ಆದರೆ ಅಲ್ಲಿ ನೋಡಿದ್ರೆ 44 ಲಕ್ಷ ಜನ ಇದ್ದಾರೆ. ಒಪ್ಕೊಬೇಕಾಗ್ತದೆ, ನಾನು ಒಪ್ಕೊಬೇಕಾಗ್ತದೆ, ನೀವು ಒಪ್ಕೊಬೇಕಾಗ್ತದೆ, ಎಲ್ಲರೂ ಒಪ್ಕೊಬೇಕಾಗ್ತದೆ. ರಾಜಕೀಯ ಮಾಡಕ್ಕೆ ರಾಜಕಾರಣ ಮಾಡಕ್ಕೆ ನಾನು ಓದ್ತಾ ಸ್ವಲ್ಪ ಓದ್ತಾ ಇದ್ದೀನಿ. ನಾನು ಹೇಳಿಲ್ಲ, ಎಲ್ಲ ಸಚಿವರಿಗೂ ಓದ್ಲಿಕ್ಕೆ ಕೊಟ್ಟಿದ್ದಾರೆ. 17ನೇ ತಾರೀಕು ಇದ್ರ ಬಗ್ಗೆ ನಮ್ಮ ಇನ್ನೊಂದು ವಿಶೇಷವಾದ ಕ್ಯಾಬಿನೆಟ್ ಕರೆದಿದ್ದೀವಿ, ಸಚಿವ ಸಂಪುಟ ಸಭೆ ಕರೆದಿದ್ದೀವಿ. ಅದರಲ್ಲಿ ಡಿಸ್ಕಷನ್ ಆಗಿ ಅವರ ಅಭಿಪ್ರಾಯಗಳು ಹೇಳ್ತಾರೆ. ನಾನು ಇನ್ನು ಪೂರ್ತಿ ಪ್ರಮಾಣ ಓದಿಲ್ಲ, ಪೂರ್ತಿ ಪ್ರಮಾಣ ಹೋಗಿ ಓದ್ಬೇಕು. ನಮಗೆ ಎಲ್ಲ ಧರ್ಮ ಜಾತಿಯವರು ಒಂದೇ. ಸಮಾನತೆಯ ಸಾರಥಿ ನಿಮ್ಮ E5 ನ್ಯೂಸ್. ಕಲೆ ಸಾಹಿತ್ಯವನ್ನ ಎತ್ತಿ ಹಿಡಿಯುವುದರಲ್ಲಿ ನಾವೇ ಮೇಲುಗೈ. E5 ನ್ಯೂಸ್ ಯಾರಿಗೂ ಬಗ್ಗಲ್ಲ, ಯಾರಿಗೂ ಜಗ್ಗಲ್ಲ. ತಿರುಚಿ ಹೇಳೋ ಜಾಯಮಾನ ನಮ್ಮದಲ್ಲ. ಸಮಾಜ ಸುಧಾರಣೆ, ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವುದೇ ನಮ್ಮ ಗುರಿ. ಕ್ರೀಡೆ, ಶಿಕ್ಷಣ, ನ್ಯಾಯಕ್ಕೆ ನಮ್ಮ ಮೊದಲ ಆದ್ಯತೆ. ಎಲ್ಲಾ ವಿಷಯದ ಆಧಾರದ ಮೇಲೆ ಸದ್ದು ಮಾಡಲು ಸಂಜಯ್ ಗೌಡ ಸಾರಥ್ಯದಲ್ಲಿ ಬರ್ತಿದೆ E5 ನ್ಯೂಸ್ ಚಾನಲ್.